ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಮ್ಮ ಕನ್ನಡ ಸಿನಿಮಾದ ನಟ ನಟಿಯರ ಅಭಿನಯದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಹೇಳುತ್ತೇನೆ. ನಾನು ನಿಮಗೆ ಇಂದು ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಜನಪ್ರಿಯ ಹಾಗೂ ವಿವಾದಾತ್ಮಕ ನಟಿಯರಲ್ಲಿ ಒಬ್ಬಳಾದ ಸಿಲ್ಕ್ ಸುಮಿತಾ ಅವಳ ಜೀವನದ ಕಥೆಯನ್ನು ಹೇಳುತ್ತೇನೆ. ಹಾಗೂ ಅವಳು ಚಿತ್ರರಂಗಕ್ಕೆ ಹೇಗೆ ಬಂದಳು. ಬಡತನದಿಂದ ಆರಂಭವಾದ ಇವಳ ಜೀವನ ನಂತರ ಸಿನಿರಂಗದ ಶಿಖರ ತಲುಪಿತ್ತು, ಯಶಸ್ಸು ಸಿಕ್ಕಿತ್ತು. ಆದರೆ ಕೊನೆಯಲ್ಲಿ ಸಂಭವಿಸಿದ ದುರಂತವನ್ನು ಇವೆಲ್ಲವೂ ಒಂದು ಸಿನಿಮಾ ಕಥೆಯಂತೆ ಕಾಣಿಸುತ್ತದೆ. ಹಾಗಾದರೆ ಸಿಲ್ಕ್ ಸುಮಿತಾಳ ಬಾಲ್ಯ ಮತ್ತು ಅವರ ಕುಟುಂಬದ ಬಗ್ಗೆ ತಿಳಿದುಕೊಳ್ಳೋಣ. ಸಿಲ್ಕ್ ಸುಮಿತಾ ಅವಳ ಮೂಲ ಹೆಸರು ವಿಜಯಲಕ್ಷ್ಮಿ. 1960 ಡಿಸೆಂಬರ್ 24ರಂದು ಆಂಧ್ರ ಪ್ರದೇಶದ ಎಲ್ಲೂರು ಜಿಲ್ಲೆಯಲ್ಲಿ ಹುಟ್ಟಿದವಳು. ಒಂದು ಬಡ ಕುಟುಂಬದಲ್ಲಿ ಜನಿಸಿದಳು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟಕರವಾಗಿತ್ತು. ಸಿಲ್ಕ್ ಸುಮಿತಾ ಕೇವಲ 4ನೇ ತರಗತಿ ಅಷ್ಟೇ ಶಾಲೆಯನ್ನು ಓದಿದ್ದಳು. ಕಾರಣ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿರಲಿಲ್ಲ. ಇದರಿಂದ ಶಾಲೆಯನ್ನು ಬಿಡಬೇಕಾಯಿತು. ಚಿಕ್ಕ ವಯಸ್ಸಿನಲ್ಲಿಯೇ ಕುಟುಂಬದ ಒತ್ತಡದಿಂದ ಮದುವೆಯಾದರು. ಆದರೆ ಆ ಮದುವೆ ಸಂತೋಷವನ್ನು ಇರಲಿಲ್ಲ. ಗಂಡ ಮತ್ತು ಅತ್ತೆ ಮನೆಯಿಂದ ಕಿರುಕುಳ ಅನುಭವಿಸಿದಳು. ಈ ಮದುವೆ ಬಹಳ ದಿನ ನಡೆಯಲಿಲ್ಲ. ಆ ಸಂಬಂಧದಿಂದ ಹೊರಬಂದಳು. ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ಳಲು ನಿರ್ಧರಿಸಿದಳು. ಒಂದು ದಿನ ರಾತೋರಾತ್ ಬ್ಯಾಗನ್ನು ತೆಗೆದುಕೊಂಡು ವಿಜಯಲಕ್ಷ್ಮಿ ಚೆನ್ನೈಗೆ ಬರುತ್ತಾಳೆ. ಮನೆ ಬಿಟ್ಟು ಬದುಕು ಸಾಗಿಸಲು ಮನೆ ಕೆಲಸಗಳನ್ನು ಮಾಡುತ್ತಾಳೆ. ನಂತರ ಚಿತ್ರರಂಗದಲ್ಲಿ ಮೇಕಪ್ ಸಹಾಯಕಿಯಾಗಿ ಕೆಲಸ ಮಾಡುತ್ತಾಳೆ. ಅಲ್ಲಿ ನಟ ನಟಿಯರ ಕೆಲಸವನ್ನು ಗಮನಿಸುತ್ತಾ ತಾನೂ ಕೂಡ ನಟಿಯಾಗಬೇಕೆಂಬ ಕನಸನ್ನು ಕಾಣುತ್ತಾಳೆ. ಸಿಲ್ಕ್ ಸುಮಿತಾ ನೋಡಲು ತಕ್ಕಮಟ್ಟಿಗೆ ಚೆನ್ನಾಗಿ ಇದ್ದಳು. ಕೆಲವು ನಿರ್ದೇಶಕರಿಗೆ ಪರಿಚಯ ಮಾಡಿಕೊಳ್ಳುತ್ತಾಳೆ. ಅವರಿಗೆ ತನ್ನ ಸಿನಿಮಾದಲ್ಲಿ ಪಾತ್ರವನ್ನು ಕೊಡಲು ಕೇಳುತ್ತಾಳೆ. ಆದರೆ ಸಿನಿಮಾ ರಂಗದಲ್ಲಿ ಕೆಲವರು ಒಳ್ಳೆಯರು ಮತ್ತು ಕೆಟ್ಟವರು ಕೂಡ ಇರುತ್ತಾರೆ. ಇವಳನ್ನು ಸಿನಿಮಾದಲ್ಲಿ ಪಾತ್ರ ಕೊಡುತ್ತೇನೆ ಎಂದು ಹೋಟೆಲಿಗೆ ಕರೆದು ಇವಳಿಗೆ ಮೋಸ ಮಾಡುತ್ತಾರೆ. ಆದರೂ ಅದನ್ನೆಲ್ಲ ಮರೆತು ಸಿನಿಮಾದಲ್ಲಿ ಪಾತ್ರ ಮಾಡುವುದು ಇವರ ಕನಸು ಆಗಿತ್ತು. ಕೆಲ ನಿರ್ದೇಶಕರು ಇವರಿಗೆ ಸಣ್ಣ ಪಾತ್ರಗಳನ್ನು ನೀಡಲು ಆರಂಭಿಸಿದರು. ಇದೇ ಅವರ ಜೀವನದ ದೊಡ್ಡ ತಿರುವಾಯಿತು. 1979ರಲ್ಲಿ ಬಿಡುಗಡೆಯಾದ ತಮಿಳು ಚಿತ್ರ ವಂಡಿ ಚಕ್ರಂ. ಇದರಲ್ಲಿ ಇವಳಿಗೆ ಒಂದು ಪಾತ್ರವನ್ನು ಕೊಡಲಾಯಿತು. ಈ ಚಿತ್ರದಲ್ಲಿ ಅವರು ನಿರ್ವಹಿಸಿದ್ದ ಸಿಲ್ಕ್ ಎಂಬ ಪಾತ್ರ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಯಿತು. ಆ ಪಾತ್ರದ ಹೆಸರನ್ನೇ ತಮ್ಮ ಹೆಸರಿನೊಂದಿಗೆ ಸೇರಿಕೊಂಡು ಸಿಲ್ಕ್ ಸುಮಿತಾ ಎಂದು ಪ್ರಸಿದ್ಧಳಾದಳು. ವಂಡಿ ಚಕ್ರಂ ಈ ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿತ್ತು. ಈ ಒಂದು ಚಿತ್ರವೇ ಅವರನ್ನು ದಕ್ಷಿಣ ಭಾರತದಾದ್ಯಂತ ಜನಪ್ರಿಯರನ್ನಾಗಿ ಮಾಡಿತ್ತು. 1980ರಿಂದ 1990ರ ದಶಕದಲ್ಲಿ ಸಿಲ್ಕ್ ಸುಮಿತಾ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ದೊಡ್ಡ ನಟಿಯಾಗಿ
ಪ್ರಸಿದ್ಧಳಾಗುತ್ತಾಳೆ. ಇವಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಕೆಲಸ ಮಾಡುತ್ತಾಳೆ. 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸುತ್ತಾಳೆ. ಅವಳ ನೃತ್ಯ, ಅಭಿನಯ ಹಾಗೂ ಪರದೆಯ ಮೇಲಿನ ವ್ಯಕ್ತಿತ್ವ ಪ್ರೇಕ್ಷಕರನ್ನು ಸೆಳೆಯುತ್ತಿತ್ತು. ಅನೇಕ ನಿರ್ಮಾಪಕರು ತಮ್ಮ ಚಿತ್ರದಲ್ಲಿ ಸಿಲ್ಕ್ ಸ್ಮಿತಾ ಇದ್ದರೆ ಚಿತ್ರ ಯಶಸ್ವಿಯಾಗುತ್ತದೆ ಎಂದು ನಂಬುತ್ತಿದ್ದರು. ಕೆಲವು ಚಿತ್ರಗಳು ಅವರ ಒಂದು ಹಾಡಿನ ಕಾರಣದಿಂದಲೇ ಹೆಚ್ಚಿನ ಪ್ರೇಕ್ಷಕರನ್ನು ಸೆಳೆಯುತ್ತಿತ್ತು ಎಂದು ಚಿತ್ರರಂಗದ ಇತಿಹಾಸಕಾರರು ಹೇಳುತ್ತಾರೆ. ಕೇವಲ ಅವರ ಆ ಐಟಂ ಡ್ಯಾನ್ಸ್ಗಳನ್ನು ನೋಡಲು ಜನರು ಬರುತ್ತಿದ್ದರು. ಬಹಳ ಜನರು ಸಿಲ್ಕ್ ಸ್ಮಿತಾಳನ್ನು ಕೇವಲ ಗ್ಲ್ಯಾಮರ್ ನಟಿಯಾಗಿ ನೋಡುತ್ತಿದ್ದರು. ಆದರೆ ಅವರಲ್ಲಿ ಉತ್ತಮ ನಟಿಯೂ ಇದ್ದಳು. ಆದರೆ ಚಿತ್ರರಂಗವು ಅವರನ್ನು ಹೆಚ್ಚಾಗಿ ಗ್ಲ್ಯಾಮರ್ ಪಾತ್ರಗಳಿಗೆ ಮಾತ್ರ ಸೀಮಿತಗೊಳಿಸಿತು. ಇದರಿಂದ ಅವಳು ತನ್ನ ಸಂಪೂರ್ಣ ಪ್ರತಿಭೆಯನ್ನು ತೋರಿಸಲು ಅವಕಾಶಗಳು ಕಡಿಮೆಯಾದವು. ಸಿಲ್ಕ್ ಸ್ಮಿತಾಳ ವೈಯಕ್ತಿಕ ಜೀವನ. ವೈಯಕ್ತಿಕ ಜೀವನವು ನೋವಿನಿಂದ ತುಂಬಿತ್ತು. ಪರದೆಯ ಮೇಲೆ ಯಶಸ್ಸು ಕಂಡರೂ ವೈಯಕ್ತಿಕ ಜೀವನದಲ್ಲಿ ಸಿಲ್ಕ್ ಸ್ಮಿತಾ ಹಲವು ಸಮಸ್ಯೆಗಳನ್ನು ಎದುರಿಸಿದಳು. ಪ್ರೀತಿ, ನಂಬಿಕೆ, ಮೋಸ ಹಾಗೂ ಆರ್ಥಿಕ ವ್ಯವಹಾರಗಳು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಅನೇಕ ನಿರಾಸೆಗಳನ್ನು ಅನುಭವಿಸಿದ್ದಳು. ಜೀವನದಲ್ಲಿ ಒಂಟಿಯಾಗಿದ್ದಳು. ಎಲ್ಲರೂ ಇವಳನ್ನು ನಂಬಿಸಿ ಮೋಸ ಮಾಡಿದ್ದರು. ಇವಳಿಗೆ ಯಾವಾಗಲೂ ಒಂದು ಕೊರಗು ಇತ್ತು. ಯಾರೂ ನನಗೆ ಮನಸ್ಸಿನಿಂದ ಪ್ರೀತಿ ಮಾಡುತ್ತಿಲ್ಲ. ಎಲ್ಲರೂ ನನ್ನ ಅಂದಕ್ಕೆ ಮತ್ತು ನನ್ನ ದೇಹಕ್ಕೆ ಆಸೆ ಪಡುತ್ತಾರೆ ಎಂದು ಕೊರಗುತ್ತಿದ್ದಳು. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನನ್ನ ನೋವು ಕೇಳುವರು ಯಾರೂ ಇಲ್ಲ. ತನ್ನ ವೃತ್ತಿ ಜೀವನದ ಕೊನೆಯ ವರ್ಷಗಳಲ್ಲಿ ಅವಳು ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದಳು. ಆದರೆ ಆ ಪ್ರಯತ್ನದಲ್ಲಿ ಆರ್ಥಿಕ ನಷ್ಟ ಉಂಟಾಯಿತು. ಇದರಿಂದ ಅವಳ ಮಾನಸಿಕ ಒತ್ತಡ ಹೆಚ್ಚಾಯಿತು. ಅದರಲ್ಲಿ ಸ್ವಲ್ಪ ಹಣವನ್ನು ಕಳೆದುಕೊಂಡಳು. 1996ರಲ್ಲಿ ಸೆಪ್ಟೆಂಬರ್ 23ರಂದು ಚೆನ್ನೈನಲ್ಲಿರುವ ತಮ್ಮ ನಿವಾಸದಲ್ಲಿ ಸಿಲ್ಕ್ ಸ್ಮಿತಾ ಮೃತಪಟ್ಟಿದ್ದಳು. ಅವಳು ಫ್ಯಾನಿಗೆ ನೇಣು ಹಾಕಿಕೊಂಡಿದ್ದಳು ಎಂದು ಹೇಳಲಾಗಿದೆ. ಆಗ ಅವಳಿಗೆ ಕೇವಲ 35 ವರ್ಷ ವಯಸ್ಸಾಗಿತ್ತು. ತನಿಖೆಯ ವೇಳೆ ಆತ್ಮಹತ್ಯೆಯ ಸಾಧ್ಯತೆಯೆಂದು ಪೊಲೀಸರು ಹೇಳಿದ್ದರು. ಅವಳ ಸಾವಿನ ಕುರಿತು ಹಲವು ಚರ್ಚೆಗಳು ಇಂದಿಗೂ ಕೂಡ ನಡೆಯುತ್ತವೆ. ಸಿಲ್ಕ್ ಸ್ಮಿತಾ ಕನ್ನಡ ಚಿತ್ರರಂಗದಲ್ಲಿಯೂ ಸಾಕಷ್ಟು ಜನಪ್ರಿಯಳಾಗಿದ್ದಳು. ಅವಳು ಕನ್ನಡ ನಟ ರವಿಚಂದ್ರನ್ ಅವರ ಜೊತೆಗೆ ಹಳ್ಳಿ ಮೇಷ್ಟ್ರ್ ಮತ್ತು ಇನ್ನೂ ಒಂದು ಸಿನಿಮಾ ಲಾಕಪ್ ಡೆತ್ ಸೇರಿದಂತೆ ಹಲವು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾಳೆ. ಅವಳು ಸಾಯದ ಮುಂಚೆ ನಟ ರವಿಚಂದ್ರನ್ ಅವರಿಗೆ ಕಾಲ್ ಮಾಡುತ್ತಾಳಂತೆ. ಆದರೆ ಅವರು ಬ್ಯುಸಿ ಇದ್ದರು. ಅದಕ್ಕೆ ಕಾಲ್ ಎತ್ತಲಿಲ್ಲ. ಹಾಗೆ ಅವಳ ಫ್ರೆಂಡ್ ಅನುರಾಧಾಗೆ ಕೂಡ ಕಾಲ್ ಮಾಡುತ್ತಾಳಂತೆ. ಅವಳು ಕೂಡ ನಾಳೆ ಬರುತ್ತೇನೆ ಎಂದು ಹೇಳುತ್ತಾಳೆ ಅಂತೆ. ಕೊನೆಗೆ ಒಂದು ಪತ್ರವನ್ನು ಬರೆದು ಇಡುತ್ತಾಳಂತೆ ಸಾಯುವುದಕ್ಕಿಂತ ಮುಂಚೆ. ಆದರೆ ಆ ಪತ್ರದಲ್ಲಿ ಏನು ಇದೆ ಅಂತ ಇವತ್ತಿಗೂ ಯಾರಿಗೂ ಗೊತ್ತಾಗಲಿಲ್ಲ. ಸಾವಿನ ನಂತರವೂ ಜೀವಂತವಾಗಿರುವ ನೆನಪು. ಸಿಲ್ಕ್ ಸ್ಮಿತಾ ಅವರ ಜೀವನ ಅನೇಕ ಪುಸ್ತಕಗಳು, ಲೇಖನಗಳು ಮತ್ತು ಸಿನಿಮಾಗಳಿಗೆ ಪ್ರೇರಣೆಯಾಗಿವೆ. ವಿಶೇಷವಾಗಿ ದ ಡರ್ಟಿ ಪಿಕ್ಚರನ್ನು ಬಿಡುಗಡೆಯಾದ ನಂತರ ಹೊಸ ಜನರೇಷನ್ಗೆ ಅವರ
ಜೀವನದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿತ್ತು. ಡರ್ಟಿ ಸಿನಿಮಾದಲ್ಲಿ ಹಿಂದಿ ನಟಿ ವಿದ್ಯಾ ಬಾಲನ್ ಅಭಿನಯಿಸಿದ್ದಳು. ಇಂದು ಕೂಡ ಅವರು ದಕ್ಷಿಣ ಭಾರತೀಯ ಸಿನಿಮಾದ ಅತ್ಯಂತ ಪ್ರಭಾವಶಾಲಿ ನಟಿಯರಲ್ಲಿ ಒಬ್ಬರಾಗಿ ನೆನಪಾಗುತ್ತಾಳೆ. ಸಿಲ್ಕ್ ಸ್ಮಿತಾ ಅವಳ ಜೀವನವು ಯಶಸ್ಸು ಮತ್ತು ದುಃಖ ಎರಡನ್ನೂ ಒಳಗೊಂಡ ಕಥೆಯಾಗಿದೆ. ಬಡತನದಿಂದ ಹೊರಬಂದರು, ದೇಶಾದ್ಯಂತ ಖ್ಯಾತಿ ಗಳಿಸಿದ್ದರು, ಕೋಟ್ಯಾಂತರ ಅಭಿಮಾನಿಗಳಿದ್ದರು. ಆದರೆ ವೈಯಕ್ತಿಕ ಜೀವನದ ಸಂಕಷ್ಟಗಳು ಅವರ ಬದುಕಿಗೆ ದುರಂತ ಅಂತ್ಯ ತಂದವು. ಆದರೂ ಭಾರತೀಯ ಸಿನಿರಂಗದಲ್ಲಿ ಅವರು ಮೂಡಿಸಿದ ಛಾಪ್ ಇಂದಿಗೂ ಅಳೆಯುವುದಿಲ್ಲ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.